ನಮಸ್ಕಾರ. ಆಶೂಸ್ ಫುಡ್ ಕೋರ್ಟ್ಗೆ ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ಕ್ಯಾಪ್ಸಿಕಮ್ ಪನ್ನೀರ್ ಕರಿ ಮಾಡೋದು ಹೇಳ್ಕೊಡ್ತೀನಿ. ನಾನು ಇದೇ ಥರನೇ ಮಾಡೋದು. ಇಲ್ಲೊಂದು 200 ಗ್ರಾಮಷ್ಟು ಅಮೂಲ್ ಪನ್ನೀರ್ ತೊಗೊಂಡಿದ್ದೀನಿ. 3 ಚಿಕ್ಕದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 3 ಟೊಮೆಟೊ, 2 ಈರುಳ್ಳಿ, ಎಲ್ಲದನ್ನು ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಮಾತ್ರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ದಪ್ಪಕ್ಕೆ, ಮತ್ತು ನೋಡಿ ಪನ್ನೀರ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಮೇಲೆ ಈಗ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ, ಮೆಣಸಿನ ಪುಡಿ, ಖಾರದ ಪುಡಿ ಹಾಕೋಣ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕೋಣ, ಒಂಚೂರು ಅರಶಿನ ಹಾಕೋಣ. ಹಾಕ್ಬಿಟ್ಟು ಒಂಚೂರು ಉಪ್ಪು, ಜಾಸ್ತಿ ಬೇಡ ಪನ್ನೀರಿಗೆ. ನಾನು ಇಲ್ಲಿ ಒಂಚೂರು ಅರಶಿನ ಹಾಕಿದ್ದೀನಿ. ಉಪ್ಪು ಮಾತ್ರ ಆವಾಗವಾಗ ಹಾಕೋದು ತೋರಿಸ್ತೀನಿ, ಒಟ್ಟಿಗೆ ಒಂದೇ ಸಲ ಹಾಕ್ಬಿಡಲ್ಲ. ನೋಡಿ, ಹೀಗೆ ಒಂಚೂರು ಹಾರಿಸ್ಕೊಳ್ಳೋಣ. ಸ್ಪೂನಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಪುಡಿ ಪುಡಿ ಆಗೋಗುತ್ತೆ. ನೋಡಿ, ಹೀಗೆ ಒಂದು ಕಡೆ ಅದೊಂದು 1/4 ಗಂಟೆ ಊರಿಟ್ಬಿಡೋಣ. ಈಗ ಒಂದು ಬಾಣಲೆ ತೊಗೊಂಡು 2 ಸ್ಪೂನು ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕ್ಕೊಂಡು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ತುಂಬ ಕಾಯೋದೇನು ಬೇಡ, ಬೆಣ್ಣೆ ಕಾಯ್ತಾ ಇದೆ. ಜೀರಿಗೆ ಹಾಕ್ಕೊಳ್ಳೋಣ, 1/4 ಸ್ಪೂನಷ್ಟು ಸಾಕು, ಜಾಸ್ತಿ ಏನು ಬೇಡ. ಈಗ ಒಂದೇ ಒಂದು ಬೇ ಲೀಫು ಅಂದರೆ ಪಲಾವ್ ಎಲೆ ಅಂತಾರಲ್ಲ ಅದು, ಒಂಚೂರು ಚಕ್ಕೆ, ಒಂಚೂರು ಲವಂಗ, ಒಂದೇ ಒಂದು ಏಲಕ್ಕಿ ಅಷ್ಟೇ ಗಮ್ ಅಂತ ಹುರ್ಕೊಳ್ಳೋಣ. ಈಗ 2 ಹಸಿಮೆಣ್ಸಿನ್ಕಾಯಿ, ಆಲ್ರೆಡಿ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸಣ್ಣದು 2 ಹಸಿಮೆಣ್ಸಿನ್ಕಾಯಿ ಉಪಯೋಗಿಸಿದ್ದೀನಿ. ಈಗ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ, ಹುರಿಯೋಣ. ಎಲ್ಲ ಸಿಮ್ಮಲ್ಲಿ ಮಾಡೋಣ, ಯಾವುದೂ ಹೈಯಲ್ಲಿ ಮಾಡೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಈಗ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಆನಿಯನ್ ಜಿಂಜರ್ ಪೇಸ್ಟ್ ಹಾಕ್ಬೋದು, ಒಂದು ಅರ್ಧ ಸ್ಪೂನು. ಒಂಚೂರು ಗೋಡಂಬಿ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕೋಣ. ನೋಡಿ, ಹೆಚ್ಚಿಟ್ಕೊಂಡಿರೋ ಟೊಮೆಟೊ. ಇಲ್ಲಿ ಒಂಚೂರು ನಾನು ಅಚ್ಕಾರದ ಪುಡಿ ಉಪಯೋಗಿಸ್ತೀನಿ, ಒಂಚೂರು ಅರಿಶಿನ ಉಪಯೋಗಿಸ್ತೀನಿ, ಒಂಚೂರು ಧನಿಯಾ ಪುಡಿ, ಒಂಚೂರು ಜೀರಾ ಪುಡಿ. ಇಷ್ಟನ್ನು ಸ್ವಲ್ಪನೇ ಹಾಕ್ಕೋತೀನಿ. ಚಿಲ್ಲಿ ಪೌಡ್ರ್ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ, 1-2 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಜಾಸ್ತಿ ಖಾರ ಮಾಡ್ಕೊಳ್ಳೋದು ಬೇಡ. ನೋಡಿ, ಜೀರಾ ಪೌಡ್ರು ಒಂದು ಅರ್ಧಕ್ಕಿಂತ ಕಡಿಮೆನೇ, 1/4 ಸ್ಪೂನು ಅಂತಲೇ ಇಟ್ಕೊಳ್ಳಿ. ಧನಿಯಾ ಪೌಡ್ರು ಅಷ್ಟೇ, ತುಂಬ ಮಸಾಲೆ ಮಾಡಬಾರ್ದು. ಇದು 1/4 ಸ್ಪೂನಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ಇಲ್ಲೂ ಒಂಚೂರು ಅರಿಶಿನ ಹಾಕ್ಕೊತೀನಿ ನಾನು, ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಒಂಚೂರು ಅರಿಶಿನ, ಹಾಗೆ ಬಣ್ಣನೂ ಚೆನ್ನಾಗಿ ಬರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಮುಚ್ಚಿ ಮೆತ್ತಗಾಗೋವರೆಗೂ ಬೇಯಿಸೋಣ. ಒಂದು 7-8 ನಿಮಿಷ ಲಿಡ್ ಮುಚ್ಚಿ ಬೇಯಿಸಿದ್ರೆ, ಲಿಡ್ ಮುಚ್ಚುತ್ತಾ ಇದ್ದೀನಿ, ಚೆನ್ನಾಗಿ ಮೆತ್ತಗಾಗುತ್ತೆ. ಈಗ 7-8 ನಿಮಿಷ ಆಗಿದೆ, ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಹಬೆ ಚೆನ್ನಾಗಿ ಬರ್ತಾ ಇದೆ, ಎಲ್ಲನೂ ಮೆತ್ತಗಾಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟುಬಿಡೋಣ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಿಷ್ಟನ್ನು ತಣ್ಣಗಾದ್ಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಹಾಕಿದೆ. ಈರುಳ್ಳಿಲಿ ಟೊಮೆಟೊಲಿ ಏನು ನೀರಿರುತ್ತೋ ಅಷ್ಟೇ ಸಾಕು. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಕ್ಕೇ. ಈಗ ಮತ್ತೊಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಮತ್ತೆ 2 ಸ್ಪೂನ್ ಬೆಣ್ಣೆ ಹಾಕೋಣ. ಹಾಕ್ಬಿಟ್ಟು ಒಂದು ಚಿಟಿಕೆ ಜೀರಿಗೆ ಹಾಕ್ಬಿಟ್ಟು 1/4 ಸ್ಪೂನಷ್ಟು ಪನ್ನೀರು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಎಲ್ಲ ಚಿಲ್ಲಿ ಪೌಡ್ರೆಲ್ಲ ಸೇರಿಸಿಟ್ಟಿದ್ವಲ್ಲ, ಆ ಪನ್ನೀರನ್ನ ಸಿಮ್ಮಲ್ಲಿ ಹುರಿಯೋಕ್ಕೆ ಇಟ್ಬಿಡೋಣ. ಸಿಮ್ಮಲ್ಲಿ ಇದ್ರ ಪಾಡಿಗೆ ಇದು ಆಗ್ತಾ ಇರಲಿ. ಜೋರಾಗಿ ಕಲಿಸ್ಬಾರ್ದು, ಜೋರಾಗಿ ಹುರಿಬಾರ್ದು. ನಿಧಾನಕ್ಕೆ ಪನ್ನೀರು ಬಿಡಿ ಆಗದೆ ಇರೋಂಗೆ ಚೆನ್ನಾಗಿ ನಿಧಾನಕ್ಕೆ ಹುರ್ಕೊಳ್ಳೋಣ. ಇದು ಆಗ್ತಾ ಇರಲಿ. ಪಕ್ಕದಲ್ಲಿ ಇನ್ನೊಂದು ಬಾಣಲೆ ಇಡೋಣ. ಇಟ್ಬಿಟ್ಟು ಒಂದು 4-5 ಸ್ಪೂನ್ ಒಳ್ಳೆ ಎಣ್ಣೆ ಹಾಕೋಣ. ಮನೇಲಿ ಯಾವುದು ಅಡುಗೆ ಎಣ್ಣೆ ಉಪಯೋಗಿಸ್ತಿರೋ ಅದನ್ನು ನೋಡಿ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರಿಯೋಣ. ಇದನ್ನು ಒಂಚೂರು ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಪನ್ನೀರು ಆಗ್ತಾಯಿದೆ. ಪನ್ನೀರ್ಗೆ ಒಂಚೂರು ಉಪ್ಪು ಹಾಕೋಣ. ನಾನಿಲ್ಲಿ ಎಲ್ಲ ಸ್ಟೆಪ್ಪಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಂಬಂದಿದ್ದೀನಿ, ಒಟ್ಟಿಗೆ ಎಲ್ಲೂ ಉಪ್ಪು ಹಾಕಿಲ್ಲ. ನೀವು ಹೀಗೆ ಮಾಡ್ಕೊಳ್ಳಿ, ಅವಾಗ ಹದವಾಗುತ್ತೆ. ಒಂದೇ ಸಲ ಉಪ್ಪು ಹಾಕ್ಬಿಟ್ರೆ ಅದು ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಅಂತ. ಪನ್ನೀರ್ ಆ ಕಡೆ ರೆಡಿ ಆಗ್ತಾಯಿದೆ, ಈ ಕಡೆ ದಪ್ಪ ಮೆಣಸಿನ್ಕಾಯಿ ರೆಡಿ ಆಯಿತು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಣ ದಪ್ಪ ಮೆಣಸಿನ್ಕಾಯಿ ಮೇಲೆ. ಮಿಕ್ಸಿ ಜಾರ್ಗೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ, ಪನ್ನೀರು ನೀಟಾಗಿ ಆಗ್ತಾಯಿದೆ. ನೋಡಿ, ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿರೋದೆಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ಟು ಮಿಕ್ಸಿ ಜಾರು ತೊಳೆದ್ಬಿಟ್ಟು ಒಂದು ಸಲ ಬಗ್ಗಿಸ್ಬಿಡೋಣ. ಹೀಗೆ ಎಲ್ಲ ಬಗ್ಗಿಸ್ಕೊಳ್ಳೋಣ. ಅದರಲ್ಲೂ ಇರೋ ಮಸಾಲೆ ಎಲ್ಲ ಅಂಟ್ಕೊಂಡಿದ್ರೆ ಅದು ಬಂದುಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಾಡಿಬಿಟ್ಟು ಈಗ ಈ ಲೆವೆಲಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದಂಗೆ ಎಷ್ಟು ಉಪ್ಪು ಹಾಕಬೇಕು ಅಂತ.
ಆಲ್ರೆಡಿ ಪನ್ನೀರ್ ಮೇಲೆ ಹಾಕಿದೆ. ಮೊದಲು ಒಂದು ಸಲ ಈರುಳ್ಳಿ ಜೊತೆ ಒಂಚೂರು ಉಪ್ಪು ಹಾಕಿದೆ. ಈಗ ಒಂಚೂರು ಸಕ್ಕರೆ ಹಾಕೋಣ. ಒಂಚೂರು ಸಕ್ಕರೆ ಹಾಕಿದ್ರೆ ಒಂಚೂರು ಸ್ವೀಟ್ನೆಸ್ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಕರಿ. ನೋಡಿ ಎಲ್ಲ ಮಿಕ್ಸ್ ಮಾಡೋಣ. ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಸಿಮ್ಮಲ್ಲಿ ಬೇಯಕ್ಕೆ ಬಿಟ್ಬಿಡೋಣ. ಅವಾಗೇನಾಗುತ್ತೆ, ಹಾಕಿರೋ ಬೆಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಗೊತ್ತಾಗುತ್ತೆ ನೋಡಿ. ಈ ಥರ ತುಂಬ ಸೀಸಬಾರ್ದು, ತುಂಬ ಡ್ರೈಯೂ ಮಾಡಬಾರ್ದು. ಇವಾಗ 1 ಸ್ಪೂನಷ್ಟು ಸಿಹಿ ಮೊಸರು, ಹುಳಿ ಆಗಿರೋದು ಬೇಡ, ಚೆನ್ನಾಗಿರೋ ಮೊಸರು ಹಾಕೋಣ. ಎಲ್ಲ ಮಿಕ್ಸ್ ಮಾಡೋಣ ಹೀಗೆ ಅವಾಗವಾಗ ಈಗ ಪನ್ನೀರ್ ಮಾಡಿಟ್ಕೊಂಡಿದ್ವಲ್ಲ ಪಕ್ಕದಲ್ಲಿ, ಅದು ತಣ್ಣಗಾದಮೇಲೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಪನ್ನೀರ್ ಒಡೆದೋಗಲ್ಲ, ಪುಡಿ ಪುಡಿ ಆಗೋಲ್ಲ ಚೆನ್ನಾಗಿ. ಇವಾಗ ಪನ್ನೀರ್ಗೆ ಚಿಲ್ಲಿ ಪೌಡ್ರೆಲ್ಲ ಹಾಕಿರೋದ್ರಿಂದ ಒಳ್ಳೆ ಬಣ್ಣ ಇವಾಗಲೇ ಬರುತ್ತೆ ಎಲ್ಲ ಮಿಕ್ಸ್ ಆದಮೇಲೆ. ಈಗ ಎಷ್ಟು ಬೇಕೋ ಅಷ್ಟು, ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಒಂಚೂರು ಕ್ರೀಮ್ ಹಾಕಿದ್ದೀನಿ ನಾನು. ಹಾಲಿನ ಕೆನೆ ಇತ್ತು ಮನೆಯಲ್ಲಿ, ಅದೊಂಚೂರು ಒಳ್ಳೆ ಟೇಸ್ಟ್ಗೋಸ್ಕರ ಇದನ್ನೆಲ್ಲ ಸೇರಿಸ್ಕೊಳ್ಳೋದು. ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾತ್ರ ಒಂಚೂರು ಬಿಸಿನೀರು, 1 ಕಪ್ ಅಷ್ಟು ಬಿಸಿನೀರು ಹಾಕ್ಕೊಂಡ್ರೆ ಒಳ್ಳೆ ಹದಕ್ಕಾಗೋಗುತ್ತೆ. ನೋಡಿ ಚೆನ್ನಾಗಿ ಕುದಿಸೋಣ, ಕೊತ್ತಂಬರಿ ಸೊಪ್ಪು ಹಾಕೋಣ, ರೆಡಿನೇ ಆಗೋಯ್ತು ಪನ್ನೀರ್ ಕ್ಯಾಪ್ಸಿಕಮ್ ಕರಿ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತು ಚಪಾತಿ ಜೊತೆ ನಾನು ಇದನ್ನು ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿದೆ, ತುಂಬ ರುಚಿಯಾಗಿ